If you read Exodus chapter 20, ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳೋಣ. chapter 20, 20ನೇ ಅಧ್ಯಾಯ. here we read about the 10 commandments. ಇಲ್ಲಿ 10 ದಶಾಜ್ಞೆಗಳ ಬಗ್ಗೆ ನೋಡ್ಕೊಂತೀವಿ. Starting from verse 2 onwards. 2ನೇ ವಚನದಿಂದ. And these 10 commandments are basically, you must do this and you must do that. ಇದು ಮೂಲತ್ವ ನೀವು ಇದು ಮಾಡಬೇಕು ಇದು ಮಾಡಬೇಕು ಅಂತ. And you must not do that and you must not do the other thing. ನೀವು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು. You must keep the Sabbath day holy. ನೀವು ಸಬ್ಬತ್ ದಿನವನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. You must not make idols. ನೀವು ವಿಗ್ರಹಗಳನ್ನು ಮಾಡಿಕೊಳ್ಳಬಾರ್ದು. You must honor your father and mother. ತಂದೆ ತಾಯಿಗಳನ್ನು ಗೌರವಿಸಬೇಕು. You must not commit adultery. ವ್ಯಭಿಚಾರ ಮಾಡಬಾರ್ದು. You must not steal. ಕಳ್ಳತನ ಮಾಡಬಾರ್ದು. Notice one thing in all the 10 commandments. ಇದರಲ್ಲಿ 10 ಒಂದು ಆಜ್ಞೆಗಳಲ್ಲಿ ಒಂದು ವಿಷಯವನ್ನ ನೋಡಿ. Telling people you must do this. ಇಲ್ಲಿ ಹೇಳ್ತಾ ಇದೆ ನೀವು ಇದು ಮಾಡಬೇಕು ಅಂತ. Or you must not do that. ಅದು ಅಥವಾ ಇದನ್ನ ನೀವು ಮಾಡಬಾರ್ದು ಅಂತ. All 10 commandments are like that. ಎಲ್ಲ ಆ ದಶ ಆಜ್ಞೆಗಳು ಹಾಗೇನೆ. And people say, yeah, we heard what God said. ನಮ್ಗೆ ಗೊತ್ತು, ಜನ ಹೇಳ್ತಾರೆ, ನಮಗೆ ಗೊತ್ತು ದೇವ್ರು ಏನು ಹೇಳ್ತಾರೆ ಅಂತ. And what is their response? ಅದಕ್ಕೆ ಏನು ಅವ್ರ ಉತ್ತರ? They said, yeah, everything God has said we will do. ದೇವ್ರು ಹೇಳಿದ್ದೆಲ್ಲ ನಾವು ಮಾಡ್ತೀವಿ. But did they do it? ಅವ್ರು ಮಾಡಿದ್ರ? No. ಇಲ್ಲ. They couldn't do it. ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. They thought they could do it. ಅವ್ರು ಯೋಚಿಸಿದ್ರು ಮಾಡ್ತೀವಿ ಅಂತ. Just like when you hear a message in the church. ನೀವು ಸಭೆಯಲ್ಲಿ ಒಂದು ಪ್ರಸಂಗ ಕೇಳಿದ ಹಾಗೆ. You say, yeah, I'm going to do that. ನಾನು ಹಾಗೆ ಮಾಡ್ತೀನಿ. Well, you think you're going to do it, but you're not going to be able to do it. ನೀವು ಅಂದ್ಕೊಂತೀರಾ ನೀವು ಮಾಡ್ತೀನಿ ಅಂತ, ಆದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. But in the New Testament, ಹೊಸ ಒಡಂಬಡಿಕೆಯಲ್ಲಿ, see in Hebrews chapter 8, ಇಬ್ರಿಯ 8ರಲ್ಲಿ ನೋಡ್ಕೊಳ್ಳೋಣ. this is very important to see this chapter. ಇದು ಬಹಳ ಮುಖ್ಯವಾದದ್ದು ಈ ಅಧ್ಯಾಯವನ್ನು ನೋಡ್ಕೊಳ್ಳೋದು. Verse 7. 8ನೇ ಅಧ್ಯಾಯ 7ನೇ ವಚನ ನೋಡೋಣ. Verse 7. 7ನೇ ವಚನ. If the first covenant had been faultless, there would be no need for a second. ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೆಯ ಒಡಂಬಡಿಕೆಯ ಅವಕಾಶವು ಬರುತ್ತಿರಲಿಲ್ಲ. Which is the first covenant? ಯಾವುದು ಮೊದಲನೇ ಒಡಂಬಡಿಕೆ? What we read in Exodus 20. ಆ ಒಂದು ವಿಮೋಚನ ಕಾಂಡ 20ರಲ್ಲಿ ನೋಡಿದ್ವಲ್ಲ. You must do this, you must not do that. ಇದು ಮಾಡಬೇಕು ಇದು ಮಾಡಬಾರ್ದು, ಇದು ಮಾಡಬೇಕು ಇದು ಮಾಡಬಾರ್ದು ಅಂತ. God says it was faulty. ಆದರೆ ಅದು verse 7, chapter 8 verse 7. 7ನೇ ವಚನದಲ್ಲಿ ನೋಡ್ತೀವಿ ಅದು ದೋಷವಿದ್ದದ್ದು. There was something wrong with it. ಅದರಲ್ಲಿ ಒಂದು ದೋಷವಿತ್ತು. What was wrong with it? ಅದರಲ್ಲಿ ಏನು ದೋಷ ಇತ್ತು? Nobody could keep it. ಅದು ಯಾರು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. Nobody could keep that commandment. ಅದು ಆ ಆಜ್ಞೆನ ಯಾರು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. And God knew that. ದೇವ್ರಿಗೆ ಗೊತ್ತಿತ್ತದು. Then why did he give it? ಯಾಕೆ ಕೊಟ್ರು? To teach people you can't do it. ಜನರಿಗೆ ಕಲಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿ. Because we are so stubborn. ನಾವು ಅಷ್ಟು ಮೊಂಡು ಹೃದಯದವರಾಗಿದ್ದೀವಿ. Even I've seen in the church, no matter how much you preach this, people still think, yeah, I can get victory over sin. ನಾನು ನೋಡಿದ್ದೀನಿ ಸಭೆಯಲ್ಲಿ ಎಷ್ಟು ಪ್ರಸಂಗಿಸಿದ್ರು ಜನ ಅಂದ್ಕೊಂತಾರೆ, ಓ ನಾನು ಮಾಡ್ತೀನಿ ಇದನ್ನ. Because we are so proud. ನಾವು ಅಷ್ಟು ಅಹಂಕಾರಿಗಳಾಗಿ, we think I can do it. I can overcome my anger, I can overcome my lust. ನಾನು ಜಯಗಳಿಸ್ತೀನಿ, ನಾನು ಮೋಹವನ್ನು ಜಯಗಳಿಸ್ತೀನಿ, ಕೋಪವನ್ನು ಜಯಗಳಿಸ್ತೀನಿ ಅಂತಾರೆ. God says, okay, go ahead and try. ದೇವರು ಹೇಳ್ತಾರೆ ಸರಿ ಹೋಗಿ ಮಾಡಿ ಅಂತ. It's like the disciples who said we can catch fish. ಯಾರೋ ಒಬ್ಬ ಶಿಷ್ಯ ಹೇಳಿದಾಗೆ, ಓ ನಾವು ಮೀನನ್ನ ಹಿಡಿತೀವಿ ಅಂತ ಹೇಳಿದಾಗ God said, okay, go ahead and try. ದೇವರು ಹೇಳಿದ್ರು ಹೋಗಿ ಮುಂದೆ ಹೋಗಿ ಪ್ರಯತ್ನಿಸು. And you know they tried all night in John 21, they got nothing. ಯೋಹಾನ 21ರಲ್ಲಿ ನೋಡ್ತೀವಿ ಪೂರ್ಣ ರಾತ್ರಿ ಪ್ರಯತ್ನ ಪಟ್ಟು ಅವ್ರಿಗೇನು ಸಿಕ್ಲಿಲ್ಲ. Did God know beforehand they'll get nothing? ದೇವರಿಗೆ ಗೊತ್ತಿತ್ತ ಮೊದಲೇ ಅವ್ರಿಗೇನು ಸಿಕ್ಕಲ್ಲ ಅಂತ? Yeah, he knew that. ಅವನಿಗೆ ಗೊತ್ತಿತ್ತು. But they didn't know it. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. Does God know before you start trying for victory over sin that you can't make it? ದೇವ್ರಿಗೆ ಗೊತ್ತಿದೆಯಾ ನೀವು ಈ ಪಾಪದ ಮೇಲೆ ಜಯಕ್ಕೆ ಪ್ರಯತ್ನಿಸುವಾಗ ನಿಮಗೆ ಆಗೋದಿಲ್ಲ ಅಂತ? He knows it. ಅವ್ರಿಗೆ ಗೊತ್ತಿದೆ. But you don't know it. ಆದ್ರೆ ನಿಮಗೆ ಗೊತ್ತಿಲ್ಲ. You may take 20 years to know that I cannot get victory over sin. ನೀವು ನಿಮಗೆ 20 ವರ್ಷ ತಗೊಳ್ಬಹುದು ಇದು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಳ್ಳಿಕ್ಕೆ. Then God has to wait 20 years. ಆದ್ರೆ ಅದರಿಂದ ದೇವರು 20 ವರ್ಷ ಕಾಯಬೇಕಾಗುತ್ತೆ. Some people learn it in 1 year, then God has to wait only 1 year with them. ಕೆಲವು ಜನರು ಒಂದೇ ವರ್ಷದಲ್ಲಿ ತಿಳ್ಕೊಂತಾರೆ, ದೇವರು ಒಂದೇ ವರ್ಷ ಕಾಯ್ತಾರೆ. The sooner you learn that, the quicker God can lead you to victory.
ಎಷ್ಟು ಬೇಗ ನೀವು ತಿಳ್ಕೊಂತೀರೋ ಅಷ್ಟು ಬೇಗ ದೇವರು ನಿಮಗೆ ಜಯ ಜೀವಿತಕ್ಕೆ ನಡೆಸ್ತಾರೆ. What is that? ಏನದು? Without Jesus you can do nothing. ಯೇಸು ಇಲ್ಲದೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. We are so strong. ನಾವು ಬಹಳ ಬಲಶಾಲಿಗಳು. We think we can do. ನಾವು ಅನ್ಕೊಂತೀವಿ ನಾವು ಮಾಡ್ತೀವಿ ಅಂತ. You can't do. ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗಲ್ಲ. So that's why the first covenant was faulty. ಅದರಿಂದ ಮೊದಲನೆಯ ಒಡಂಬಡಿಕೆಯು So God ದೋಷ made a second covenant. ಅದರಿಂದ ಎರಡನೆಯ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರು ದೇವರು. And he says in verse 8, 8ನೇ ವಚನದಲ್ಲಿ ನೋಡ್ತೇವೆ, he says finding fault with that first covenant, ಮೊದಲನೇ ಒಡಂಬಡಿಕೆಯಲ್ಲಿ ದೋಷ ನೋಡ್ಬಿಟ್ಟು he says now verse 8, I will make a new covenant. ಇಲ್ಲಿ ಹೇಳ್ತಾರೆ 8ನೇ ವಚನದಲ್ಲಿ ನಾನು ಹೊಸ ಒಡಂಬಡಿಕೆಯನ್ನ ಮಾಡ್ತೀನಿ. ಇಲ್ಲಿ verse 9, this will not be like the old covenant which I made. ಇದು ಆ ಒಂದು ಹೊಸ ಹಳೆ ಒಡಂಬಡಿಕೆಯ ತರ ಇರೋದಿಲ್ಲ ಅಂತ ಹೇಳುತ್ತೆ. What is the difference? ವ್ಯತ್ಯಾಸವೇನು? verse 10, this is the covenant that I will make. ಈ ಒಂದು ಒಡಂಬಡಿಕೆನ ನಾನು ಮಾಡ್ತಾ ಇದ್ದೀನಿ ನಿಮ್ಮ And ಜೊತೆ. in the next 3 verses ನಂತರದ 3 he ವಚನಗಳಲ್ಲಿ tells us about the new covenant. ಹೊಸ ಒಡಂಬಡಿಕೆಯ ಬಗ್ಗೆ ವಿವರಿಸ್ತಾರೆ. And notice one big difference. ಇದರ ಮುಖ್ಯ ವ್ಯತ್ಯಾಸವನ್ನ ನೋಡಿ. He never says you shall do this and you shall not do that. ಅವ್ರು ಹೇಳೋದೇ ಇಲ್ಲ ನೀವು ಇದು ಮಾಡಬೇಕು ಇದು You ಮಾಡಬಾರ್ದು, must not do that, you must do this. ನೀವು ಇದು ಮಾಡಬಾರ್ದು ಇದು ಮಾಡಬೇಕು ಇಲ್ಲ. Not even once. ಒಂದು ಸಲ ಕೂಡ ಹೇಳಲ್ಲ. What does he say? ಏನು ಹೇಳ್ತಾರೆ? I will do this, ನಾನು ಇದು I ಮಾಡ್ತೀನಿ, will do this, ನಾನು ಮಾಡ್ತೀನಿ, I will do this. ನಾನು ಮಾಡ್ತೀನಿ. See that, verse 10. 10ನೇ ವಚನ ಮಧ್ಯಭಾಗದಿಂದ ನೋಡಿ. Middle. I will put my law into their mind, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ I will write them on their heart, ಅವರ ಹೃದಯದ ಮೇಲೆ I ಅವುಗಳನ್ನು will be ಬರೆಯುವೆನು. their God, ನಾನು ಅವರ they ದೇವರಾಗಿ shall be my people. ಅವರು ನನ್ನ ಪ್ರಜೆಗಳಾಗಿರುವರು. All shall know me, verse 11. 11ನೇ ವಚನ, Middle. ಎಲ್ಲರೂ ನನ್ನನ್ನು ಅರ್ಥಕೊಳ್ಳುವರು. I will be merciful to their iniquities. ನಾನು ಅವರ ದುಷ್ಟತೆಗಳಿಗೆ Verse ಕ್ಷಮೆ 12, ಕೊಡುವೆನು. and I will remember their sins no more. ಅವರ ಪಾಪಗಳನ್ನು ನಾನು ನೆನಪಿಗೆ ತರುವುದಿಲ್ಲ. Do you see a big difference between Exodus 20 and Hebrews 8? ಇದರ ಮಧ್ಯೆ ಇರುವಂತ ದೊಡ್ಡ ವ್ಯತ್ಯಾಸವನ್ನು ನೋಡ್ತೀರಾ ವಿಮೋಚನಕಾಂಡ 20ರಲ್ಲಿ ಮತ್ತು ಇಬ್ರಿಯ 8ರಲ್ಲಿ. If you have understood that, then you have understood the new covenant. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ. It is all in the name of Jesus. ಇದು ಎಲ್ಲ ಯೇಸುವಿನ ಹೆಸರಲ್ಲಿ ಸ್ಥಾಪಿತವಾದದ್ದು. He ಆತ will save his people from their sins. ಆತನು ತನ್ನ ಪ್ರಜೆಗಳನ್ನು ಪಾಪದಿಂದ ಕಾಯುವನು. That is the entire emphasis on the New Testament. ಅದೇ ಪೂರ್ಣ ಹೊಸ ಒಡಂಬಡಿಕೆಯ ವಿಚಾರಣೆಯಾಗಿದೆ. The book of Jude. ಯೂದನ ಅಧ್ಯಾಯ ನೋಡ್ಕೊಳ್ಳೋಣ. It's just before Revelation. ಪ್ರಕಟಣೆಯ ಮೊದಲನೇ ಹಿಂದಿನ ಪುಸ್ತಕ. Jude in verse 24. 24ನೇ ವಚನ ನೋಡೋಣ. He is able to keep you from falling. ಎಡ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಕಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಅಂತ. He is able to keep you from stumbling. ಆತನು ನಮ್ಮನ್ನ ಎಡವಿ ಬೀಳದಂತೆ ಕಾಪಾಡುವನು ಅಂತ ಹೇಳ್ತಾರೆ. He is able to make you stand in the presence of his glory blameless with great joy. ಆತನು ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೆ ಶಕ್ತನು ಅಂತ ಹೇಳುತ್ತೆ. Who's going to do that? ಯಾರು ಮಾಡ್ತಾರೆ ಅದನ್ನ? Okay, let's take the second thing first. ಎರಡನೇ ವಿಷಯನ ಮೊದಲು ತಗೊಳ್ಳೋಣ. Let me ask you. ನಾನು ಕೇಳಲಿಕ್ಕೆ Who can make you stand in the presence of his glory blameless with great joy? ಯಾರು ನಿಮ್ಮನ್ನ ದೇವರ ಪ್ರಭಾವದ ಸಮಕ್ಷಮದಲ್ಲಿ ನಿರ್ದೋಷಿಯನ್ನಾಗಿ ನಿಲ್ಲಿಸಲು ಶಕ್ತನಾದವನು? I don't think any of you will say I can do that myself. ನನಗೆ ನಂಬಿಕೆ ಇದೆ ನಿಮ್ಮಲ್ಲಿ ಯಾರು ಅದನ್ನು ಹೇಳಿಕ್ಕೆ ಸಾಧ್ಯ ಇಲ್ಲ. I say only the Lord can do that. ಓನ್ಲಿ ಕರ್ತನು ಮಾಡ್ಲಿಕ್ಕೆ ಸಾಧ್ಯ. But the first thing also it says the same way, he is able to keep you from falling. ಅದರಲ್ಲಿ ಮೊದಲನೇ ವಿಷಯಗಳು ಹಾಗೆ ನೀವು ಯಾವತ್ತೂ ಎಡವಿ ಬೀಳದಂತೆ ಕಾಪಾಡುವಂತವನು ಅವನೇ ಅಂತ ಅಂದ್ಬಿಟ್ಟು. It took me many years to understand that. ನನಗೆ ಕೂಡ ಬಹಳ ವರ್ಷ ಹಿಡಿತು ಇದನ್ನು ತಿಳ್ಕೊಳ್ಳಿಕ್ಕೆ. But the day I understood it, ನಾನು ತಿಳ್ಕೊಂಡಿದ್ದ ದಿವಸ changed my life. ಅದು ನನ್ನ ಜೀವಿತವನ್ನು ಬದಲಾಯಿಸಿತು. Now you can hear it 100 times, one day it clicks. Now I saw it. ನೀವು 100 ಸಲ ಕೇಳಬಹುದು, ಆದರೆ ಒಂದು ದಿವಸ ಅರ್ಥವಾಗುತ್ತೆ. But when you see it, it will change your life. ನೀವು ಯಾವತ್ತು ಅದನ್ನ ನೋಡ್ತೀರಾ ಅದು ಅವತ್ತು ನಿಮ್ಮ ಜೀವಿತ ಬದಲಾಗುತ್ತೆ. It's a very simple truth. ಇದು ಬಹಳ ಸರಳವಾದ ಸತ್ಯ. Without me, Jesus says, you can do nothing. ಯೇಸು ಹೇಳಿದನು, ನಾನಿಲ್ಲದೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. That's John 15 verse 5.
ಯೋಹಾನ 15:5 See, this is like a coin. ಇದು ಒಂದು ನಾಣ್ಯದಂತೆ. Just remember it like this. ಇದನ್ನ ಈ ತರ ನೆನಪಿಟ್ಕೊಳ್ಳಿ. First of all, John 15 verse 5. ಯೋಹಾನ 15:5 ನೋಡ್ಕೊಳ್ಳೋಣ. He's talking about the branch and the tree. ಇಲ್ಲಿ ಒಂದು ದ್ರಾಕ್ಷಾ ಬಳ್ಳಿ ಮತ್ತು ಕೊಂಬೆಯ ಬಗ್ಗೆ ಮಾತಾಡ್ತಾ ಇದೆ. The branch can bear no fruit without the tree. ಒಂದು ಕೊಂಬೆ ಫಲವನ್ನ ಕೊಡಬಹುದು ಒಂದು ಮರದಲ್ಲಿ. The last part of verse 5. 5 ಹೇಳುತ್ತೆ, Without me you can do nothing. ಇಲ್ಲಿ ಕಡೆಯ ಭಾಗ ಹೇಳುತ್ತೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರೆ ಅಂತ. That is one of the greatest truths we need to learn. ಅದು ಒಂದು ಮಹತ್ವದ ಸತ್ಯವಾಗಿದೆ, ನಾವು ಕಲಿಬೇಕಾಗಿರುವಂತದ್ದು. You turn the coin over. ನೀವು ಆ ನಾಣ್ಯವನ್ನ ತಿರುಗಿಸಿ. And it's written there, Philippians 4:13. ಫಿಲಿಪ್ಪಿ 4:13. I can do everything through Christ who strengthens me. 13 ನೋಡ್ಕೊಳ್ಳೋಣ. ನಾನಂತೂ 4:13 ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಂತ. So here are two statements. ಇಲ್ಲಿ ಎರಡು Without Christ I can do nothing. ಕ್ರಿಸ್ತನಿಲ್ಲದೆ ನಾನು ಏನು ಮಾಡಲಿಕ್ಕೆ ಸಾಧ್ಯ. With Christ who strengthens me I can do everything that God wants me to do. ನನ್ನನ್ನು ಬಲಪಡಿಸುವ ಆತನಿಂದ ನಾನು ಏನು ಮಾಡಲು ಶಕ್ತನಾಗಿದ್ದೇನೆ ಅಂತ. He can strengthen me in my spirit. ನನ್ನ ಆತ್ಮವನ್ನು He can strengthen me in my mind. ನನ್ನ ಮನಸ್ಸನ್ನು ಶಕ್ತಿಯುತನಾಗಿ ಮಾಡ್ತಾನೆ. He can even ಮಾಡ್ತಾನೆ. strengthen me in my body and heal me to do everything that I am supposed to do. ನನ್ನ ಶರೀರ ಕೂಡ ಬಲಪಡಿಸಿ ಅವನು ಏನು ಮಾಡಲು ಸಾಧ್ಯರಿದ್ದಾನೆ ಅವನು. Now there are a lot of things God doesn't want me to do. ಬಹಳಷ್ಟು ವಿಷಯಗಳು ಕರ್ತನ ಮಾಡಲಿಕ್ಕೆ ನಾನು ಮಾಡಬೇಕು ಅಂತ ಇಷ್ಟಪಡೋದಿಲ್ಲ. I am not interested in doing those things. ಅದೆಲ್ಲ ನನಗೆ ಮಾಡಲಿಕ್ಕೆ But whatever God wants me to do, ಆದರೆ ಯಾವುದೆಲ್ಲ ಕರ್ತನು ನಾನು ಮಾಡಬೇಕು ಅಂತ ಇಚ್ಛಿಸ್ತಾನೋ I can do it. ನಾನು ಮಾಡಬಹುದು. You must believe that. ಅದನ್ನ ನೀವು ನಂಬಬೇಕು. See, it doesn't mean that if Christ strengthens you, you'll be able to preach like me. ಇದರ ಅರ್ಥ ಇದಲ್ಲ, ನಿಮಗೆ ಕ್ರಿಸ್ತನು ಬಲಪಡಿಸ್ತಾನೆ ನಂತರ ನೀವು ಪ್ರಸಂಗ ಮಾಡ್ತೀರಾ. That's may not be your calling. ಅದು ನಿಮ್ಮ ಕರೆ ಆಗಿಲ್ಲದೆ ಇರಬಹುದು. See, in the body, ಶರೀರದಲ್ಲಿ the ear cannot see. ಕಿವಿ ನೋಡೋದಿಲ್ಲ. The eye cannot hear. ಕಿವಿ ಕೇಳಿಸ್ಕೊಳ್ಳೋದಿಲ್ಲ, ಕಣ್ಣು ಕೇಳಿಸ್ಕೊಳ್ಳೋದಿಲ್ಲ. The hand cannot walk. ಕೈ ನಡೆಯೋದಿಲ್ಲ. And the feet cannot pick up things like the hand can. ಕಾಲು ಕೈಯಲ್ಲಿ ವಸ್ತುಗಳನ್ನು ತೆಗೆದುಕೊಳ್ಳೋ ಹಾಗೆ ತೆಗೆದುಕೊಳ್ಳೋದಿಲ್ಲ. So each part has got a different function. ಪ್ರತಿಯೊಂದು ಅಂಗಾಂಗಕ್ಕೆ ಬೇರೆ ಕಾರ್ಯಗಳಿರುತ್ತೆ. If it's not paralyzed, ಅದಕ್ಕೆ ಒಂದು ಪಾರ್ಶ್ವವಾಯು ಹೊಡೆದಿಲ್ಲ ಅಂದ್ರೆ it can do everything God created it for. ಅದು ದೇವರು ಯಾಕೆ ಸೃಷ್ಟಿ ಮಾಡಿದರೋ ಅದು ಎಲ್ಲ ಕಾರ್ಯಗಳನ್ನ ನೆರವೇರಿಸುತ್ತೆ. If the eye is not paralyzed, ಕಣ್ಣಿಗೆ ಪಾರ್ಶ್ವವಾಯು ತಗಲಿಲ್ಲ ಅದು ನೋಡುತ್ತೆ. And that's what he's saying. ಅದೇ ಹೇಳ್ತಾರೆ, whatever God has called me to do, I can do it through Christ who strengthens me. ದೇವರು ನನ್ನನ್ನ ಏನು ಮಾಡಲಿಕ್ಕೆ ಕರೆದಿದ್ದಾರೋ ಅದನ್ನ ಮಾಡಲಿಕ್ಕೆ ನಾನು ಶಕ್ತಿ. That's why we need to be filled with the Holy Spirit all the time. ಅದರಿಂದ ನಾವು ಪ್ರತಿ ಸಮಯದಲ್ಲೂ ಪವಿತ್ರಾತ್ಮ ಭರಿತರಾಗಿರಬೇಕು. Christ strengthens us through filling us with his Holy Spirit. ಕ್ರೈಸ್ತನು ನಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸೋದ್ರೊಂದಿಗೆ ನಮ್ಮನ್ನ ಶಕ್ತಪಡಿಸುತ್ತಾನೆ. Not that he filled me with the Holy Spirit 10 years ago. 10 ವರ್ಷದ ಹಿಂದೆ ನಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸಿದ್ರಿಂದ ಅಲ್ಲ. That's like saying I put petrol into my scooter tank 10 years ago. ಅದು ಹೇಳೋದು ಹೀಗೆ, ನಾನು ನನ್ನ ಸ್ಕೂಟರ್ಗೆ 10 ವರ್ಷದ ಹಿಂದೆ ಪೆಟ್ರೋಲ್ ಹಾಕಿದೆ ಅಂತ ಅಂದ್ಬಿಟ್ಟು ನಾನು ತುಂಬಿಸಿದೆ. I filled it. ನಾನು ತುಂಬಿಸಿದೆ. What's the use of that? ಅದರಿಂದ ಪ್ರಯೋಜನ scooter is not moving today because it's empty now. ಇವತ್ತು ಯಾಕೆ ಅದು ಮುಂದೆ ಹೋಗ್ತಾ ಇಲ್ಲ ಅಂದ್ರೆ ಅದು ಖಾಲಿ ಆಗಿದೆ. I need to have my tank filled all the time. ನಾನು ಯಾವಾಗಲೂ ನನ್ನ ಟ್ಯಾಂಕ್ ತುಂಬಿರಬೇಕು ಅಂತ ಬಯಸ್ತೇನೆ. And I can do everything that God wants me to do. ಅದರಿಂದ ನಾನು ಕರ್ತನು ಏನೆಲ್ಲ ಬಯಸ್ತಾನೋ ನಾನು ಮಾಡಬೇಕು ಅಂತ ಅದು ಮಾಡಲು ಶಕ್ತನಾಗಿದ್ದೇನೆ. You must believe that. ಅದನ್ನ ನೀವು ನಂಬಬೇಕು. God can strengthen you to do every single thing that he wants you to do. ನೀವು ಏನೆಲ್ಲ ಮಾಡಬೇಕು ಅಂತ ಆತ ಬಯಸ್ತಾನೋ ಆತನು ನೀವು ಮಾಡಲಿಕ್ಕೆ ನಿಮ್ಮನ್ನು ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. That was not possible under the Old Testament. ಅದು ಹಳೆ ಒಡಂಬಡಿಕೆಯಲ್ಲಿ ಸಾಧ್ಯ ಇರಲಿಲ್ಲ. But today, ಇವತ್ತು what does it say? Because he has known my name, I will set him on high. ಇದ್ರ ಏನು ಹೇಳುತ್ತೆ, ಆತ ನನ್ನ ನಾಮವನ್ನು ಅರಿತವನಾದ್ರಿಂದ ಆತನನ್ನು ಉನ್ನತಪಡಿಸುತ್ತಾನೆ. Many people use the name Jesus. ನಾವು ಯೇಸುವಿನ ಹೆಸರನ್ನ we pray in the name of Jesus. ನಾವು ಬಳಸ್ತೇವೆ, ನಾವು ಪ್ರಾರ್ಥಿಸ್ತೇವೆ. You know what you're actually saying to God? ನೀವು ಏನು ಹೇಳ್ತಾ ಇದ್ದೀರಾ ಗೊತ್ತಾ ದೇವರಿಗೆ? Father, this is my request.
ದೇವರೇ ಇದು ನನ್ನ ಅವಶ್ಯಕತೆ. I am praying in the name of one who came to save me from my sins. ನಾನು ನನ್ನನ್ನು ಕಾಪಾಡಲಿಕ್ಕೆ ಬಂದ ಆ ಕರ್ತನ ಹೆಸರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. Remember that. ಅದನ್ನ ನೆನಪಿಟ್ಕೊಳ್ಳಿ. When you say in Jesus name, ನೀವು ಯೇಸುವಿನ ನಾಮದಲ್ಲಿ ಅಂತ ಹೇಳುವಾಗ, I am praying, Father, in the name of one who came to save me from all my sins. ನನ್ನ ಎಲ್ಲಾ ಪಾಪಗಳಿಂದ ರಕ್ಷಿಸಲಿಕ್ಕಾಗಿ ಬಂದ ಯೇಸುವಿನ ಹೆಸರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. Most Christians who pray in the name of Jesus don't even know that. ಬಹಳಷ್ಟು ವಿಶ್ವಾಸಿಗಳು ಕ್ರೈಸ್ತರು ಪ್ರಾರ್ಥಿಸ್ತಾರೆ, ಆದ್ರೆ ಅದರ ಅರ್ಥ ಗೊತ್ತಿಲ್ಲ. They keep on praying in the name of Jesus every day. ಪ್ರತಿ ದಿವಸ ಅವರು ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತಾ and ಇರ್ತಾರೆ. keep on being defeated in sin every day. ಪಾಪದಲ್ಲಿ ಮತ್ತೆ ಬೀಳ್ತಾ ಇರ್ತಾರೆ ಪ್ರತಿ ದಿವಸ. They have not known his name. ಅವರಿಗೆ ಆ ಹೆಸರು ಗೊತ್ತಿಲ್ಲ. But Psalm 91 says, if he knows my name, I will set him on high. ಕೀರ್ತನೆ 91ರಲ್ಲಿ ಹೇಳುತ್ತೆ, ಯಾರು ಆತನ ನಾಮವನ್ನು ಅರಿತಿರ್ತಾರೋ ಅವರಿಗೆ ಉದ್ಧಾರ ಪಡಿಸ್ತೀನಿ ಅಂತ. God has given Jesus a name which is above every other name. ದೇವರು ನಮಗೆ ಎಲ್ಲ ಹೆಸರಿಗಿಂತ ಹೆಚ್ಚಿನ ಹೆಸರನ್ನ ಕೊಟ್ಟಿದ್ದಾರೆ. Name of Jesus. ಯೇಸುವಿನ ಹೆಸರಾಗಿ. And in that name we can be saved from all our sins. ಆ ಹೆಸರಿನ ನಿಮಿತ್ತವಾಗಿ ನಾವು ಎಲ್ಲ ಪಾಪದಿಂದ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. That is what we need to understand. ಅದೇ ನಾವು ಅರ್ಥ ಮಾಡ್ಕೊಳ್ಬೇಕು. And that's a wonderful blessing God has given us in the new covenant. ಅದು ದೇವರು ಕೊಟ್ಟಿರುವಂತ ಅದ್ಭುತವಾದ ಒಂದು ವಾಗ್ದಾನವಾಗಿದೆ.